ಜಿಯೋ, ವಿಐ ಅಥವಾ ಬಿಎಸ್ಎನ್ಎಲ್ ಕಂಪನಿಗಳಲ್ಲಿ ಯಾವುದಾದರೂ ಸಿಮ್ ಬಳಸುತ್ತಿದ್ದೀರಾ? ಹಾಗಿದ್ದರೆ ಈ ಮಾಹಿತಿ ನಿಮಗೆ ತುಂಬಾ ಮುಖ್ಯವಾಗಬಹುದು. ಇತ್ತೀಚಿನ ದಿನಗಳಲ್ಲಿ ಲಕ್ಷಾಂತರ ಜನರು ಎದುರಿಸುತ್ತಿರುವ ಒಂದು ದೊಡ್ಡ ಸಮಸ್ಯೆ ಏನು ಗೊತ್ತಾ? ಅದೇನೆಂದರೆ ರೀಚಾರ್ಜ್ ಮುಗಿದ ತಕ್ಷಣ ಕೆಲವೇ ದಿನಗಳಲ್ಲಿ ಇನ್ಕಮಿಂಗ್ ಕಾಲ್ಸ್ ಮತ್ತು ಎಸ್ಎಂಎಸ್ ಕೂಡ ಸಂಪೂರ್ಣವಾಗಿ ನಿಲ್ಲುವುದು. ಹೌದು ಸ್ನೇಹಿತರೆ, ನಿಮ್ಮ ಸಿಮ್ನಲ್ಲಿ ರೀಚಾರ್ಜ್ ಮುಗಿದರೆ ನೀವು ಕರೆ ಮಾಡಲಾಗುವುದಿಲ್ಲ ಅನ್ನೋದು ಒಪ್ಪಬಹುದು. ಆದರೆ ಇನ್ಕಮಿಂಗ್ ಕಾಲ್ಸ್ ಕೂಡ ಬಂದೇ ಬರಬಾರದು ಅನ್ನೋದು ಜನರಿಗೆ ದೊಡ್ಡ ತೊಂದರೆಯಾಗಿದೆ. ಇದರಿಂದ ಜನರು ಏನು ಮಾಡ್ತಾರೆ ಗೊತ್ತಾ? ಬೇಡವಾದರೂ ಸಹ 199, 219 ಅಥವಾ 249 ರೂಪಾಯಿ ಪ್ಲಾನ್ ಹಾಕಿ ಕೇವಲ ಇನ್ಕಮಿಂಗ್ ಚಾಲ್ತಿಯಲ್ಲಿರಲಿ ಅಂತ ರೀಚಾರ್ಜ್ ಮಾಡಿಸುತ್ತಾರೆ. ಇಂದಿನ ಕಾಲದಲ್ಲಿ ಬಹುತೇಕ ಜನರು ಒಂದೇ ಸಿಮ್ ಅಲ್ಲ, 2 ಸಿಮ್ ಬಳಸುವುದು ಸಾಮಾನ್ಯವಾಗಿದೆ. ಒಂದು ಸಿಮ್ ಕರೆ, ಡೇಟಾ, ಇಂಟರ್ನೆಟ್, ಮತ್ತೊಂದು ಸಿಮ್ ಬ್ಯಾಂಕ್ OTP, ಸರ್ಕಾರಿ ಮಾಹಿತಿ, ಪ್ರಮುಖ ಕರೆಗಳು. ಆದರೆ ಇಲ್ಲಿ ನಿಜವಾದ ಸಮಸ್ಯೆ ಏನು ಗೊತ್ತಾ? 2 ಸಿಮ್ಗಳನ್ನು ಆಕ್ಟಿವ್ ಇಡಲು 2 ಬಾರಿ ರೀಚಾರ್ಜ್ ಮಾಡಬೇಕಾಗುತ್ತದೆ. ಇದು ಸಾಮಾನ್ಯ ಜನರಿಗೆ ಸಣ್ಣ ವಿಷಯವಲ್ಲ. ವಿಶೇಷವಾಗಿ ದಿನಗೂಲಿ ಕಾರ್ಮಿಕರು ಅಥವಾ ಕಡಿಮೆ ಆದಾಯದವರಿಗೆ ಇದರಿಂದ ತುಂಬಾ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಒಂದು ಕುಟುಂಬದಲ್ಲಿ ಒಬ್ಬ ವ್ಯಕ್ತಿ ದಿನಕ್ಕೆ 300-400 ರೂಪಾಯಿ ಗಳಿಸಿದರೆ 2 ಸಿಮ್ಗಳಿಗೆ ಪ್ರತಿ ತಿಂಗಳು ರೀಚಾರ್ಜ್ ಮಾಡುವುದು ಎಷ್ಟು ಕಷ್ಟ ಅನ್ನೋದು ನಾವು ಊಹಿಸಬಹುದು. ಇದರಿಂದಾಗಿ ಬಹುಕಾಲದಿಂದ ಜನರಲ್ಲಿ ಒಂದು ಬೇಡಿಕೆ ಕೇಳಿಬರುತ್ತಿದೆ. ರೀಚಾರ್ಜ್ ಇಲ್ಲದಿದ್ದರೂ ಇನ್ಕಮಿಂಗ್ ಕಾಲ್ಸ್ ಮತ್ತು ಎಸ್ಎಂಎಸ್ ಕನಿಷ್ಠ ಕೆಲವು ದಿನಗಳಾದರೂ ಚಾಲ್ತಿಯಲ್ಲಿರಲಿ. ಈ ಸಮಸ್ಯೆ ಈಗ ದೊಡ್ಡ ಮಟ್ಟಕ್ಕೆ ಹೋಗಿದೆ. ಇದು ಕೇವಲ ಜನರ ಮಾತಲ್ಲ, ಸಂಸತ್ತಿನಲ್ಲೂ ಈ ವಿಷಯ ಚರ್ಚೆಗೆ ಬಂದಿದೆ. ಕೆಲವರು ಪ್ರಶ್ನೆ ಕೇಳಿದ್ದಾರೆ, ರೀಚಾರ್ಜ್ ಇಲ್ಲದಿದ್ದರೆ ಔಟ್ಗೋಯಿಂಗ್ ಕಾಲ್ಸ್ ನಿಲ್ಲುವುದು ಒಪ್ಪಬಹುದು, ಆದರೆ ಇನ್ಕಮಿಂಗ್ ಕಾಲ್ಸ್ ಯಾಕೆ ನಿಲ್ಲಬೇಕು? ಸ್ನೇಹಿತರೆ, ಇನ್ಕಮಿಂಗ್ ಕಾಲ್ಸ್ ಸ್ವೀಕರಿಸುವುದು ಒಂದು ಮೂಲಭೂತ ಅಗತ್ಯವಾಗಿದೆ. ಮನೆಯವರ ಜೊತೆ ಸಂಪರ್ಕ, ತುರ್ತು ಪರಿಸ್ಥಿತಿ, ಬ್ಯಾಂಕ್ OTP, ಸರ್ಕಾರಿ ಮಾಹಿತಿಗಳು ಇವೆಲ್ಲವೂ ಇನ್ಕಮಿಂಗ್ ಮೇಲೆ ಅವಲಂಬಿತವಾಗಿದೆ. ಇದೀಗ ಮತ್ತೊಂದು ಪ್ರಮುಖ ಪ್ರಶ್ನೆ ಬರುತ್ತದೆ. ನೀವು ಸಿಮ್ ರೀಚಾರ್ಜ್ ಮಾಡದೇ ಇದ್ದರೆ ಮುಂದೇನಾಗುತ್ತದೆ? ಕಲ್ಪನೆ ಮಾಡಿ, ನಿಮ್ಮ ಸಿಮ್ನಲ್ಲಿ ಇನ್ಕಮಿಂಗ್ ಮತ್ತು ಔಟ್ಗೋಯಿಂಗ್ ಎರಡೂ ನಿಂತು ಹೋಗಿವೆ. ನೀವು 1 ತಿಂಗಳು, 2 ತಿಂಗಳು ಅಥವಾ 3 ತಿಂಗಳು ರೀಚಾರ್ಜ್ ಮಾಡಲೇ ಇಲ್ಲ. ಆಗ ಏನಾಗುತ್ತದೆ? ನಿಮ್ಮ ನಂಬರ್ ಯಾರಿಗಾದರೂ ಕೊಡಲಾಗುತ್ತದೆಯಾ? ನಿಮ್ಮ ಸಿಮ್ ಶಾಶ್ವತವಾಗಿ ಬಂದಾಗುತ್ತದೆಯಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡಲು ಟೆಲಿಕಾಂ ನಿಯಂತ್ರಣ ಸಂಸ್ಥೆ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಟ್ರಾಯ್ ಕೆಲವು ನಿಯಮಗಳನ್ನು ಜಾರಿಗೊಳಿಸಿದೆ. ಟ್ರಾಯ್ ನಿಯಮ ಪ್ರಕಾರ ಯಾವುದೇ ಕಂಪನಿ 90 ದಿನಗಳೊಳಗೆ ನಿಮ್ಮ ಸಿಮ್ ಅನ್ನು ಸಂಪೂರ್ಣವಾಗಿ ಡಿಆಕ್ಟಿವೇಟ್ ಮಾಡಬಾರದು. ಅಂದರೆ 90 ದಿನಗಳೊಳಗೆ ನಿಮ್ಮ ನಂಬರ್ ಇನ್ನೊಬ್ಬರಿಗೆ ಕೊಡಲಾಗುವುದಿಲ್ಲ. ನಿಮ್ಮ ಸಿಮ್ ತಕ್ಷಣ ಬಂದಾಗುವುದಿಲ್ಲ. ಆದರೆ ಇಲ್ಲಿ ಗಮನಿಸಬೇಕಾದ ವಿಷಯ ಏನು ಗೊತ್ತಾ? ವಾರ್ನಿಂಗ್, ಇನ್ಕಮಿಂಗ್ ಮತ್ತು ಔಟ್ಗೋಯಿಂಗ್ ಯಾವಾಗ ನಿಲ್ಲಬೇಕು ಅನ್ನೋದು ಸರ್ಕಾರ ಅಲ್ಲ, ಅದನ್ನು ತೀರ್ಮಾನಿಸುವುದು ಟೆಲಿಕಾಂ ಕಂಪನಿಗಳೇ. ಹೀಗಾಗಿ ಪ್ರತಿಯೊಂದು ಕಂಪನಿಯ ನಿಯಮಗಳು ಬೇರೆ ಬೇರೆಯಾಗಿವೆ. ಮುಂದಿನ ಭಾಗದಲ್ಲಿ ನಾವು ತಿಳಿಯೋಣ ಯಾವ ಕಂಪನಿ ಎಷ್ಟು ದಿನ ಇನ್ಕಮಿಂಗ್ ಕಾಲ್ಸ್ ನೀಡುತ್ತದೆ, ಬಿಎಸ್ಎನ್ಎಲ್ ಯಾಕೆ ಹೆಚ್ಚು ಲಾಭದಾಯಕ, ಜಿಯೋ ಮತ್ತು ಏರ್ಟೆಲ್ನ ನಿಜವಾದ ನಿಯಮಗಳು ಏನು. ಸ್ನೇಹಿತರೆ, ಮೊದಲ ಭಾಗದಲ್ಲಿ ನಾವು ನೋಡಿದಂತೆ ರೀಚಾರ್ಜ್ ಮುಗಿದ ನಂತರ ಇನ್ಕಮಿಂಗ್ ಕಾಲ್ಸ್ ನಿಲ್ಲುವುದು ದೊಡ್ಡ ಸಮಸ್ಯೆಯಾಗಿದೆ. ಈಗ ತಿಳಿದುಕೊಳ್ಳೋಣ ಯಾವ ಟೆಲಿಕಾಂ ಕಂಪನಿ ಎಷ್ಟು ದಿನ ಇನ್ಕಮಿಂಗ್ ಕಾಲ್ಸ್ ನೀಡುತ್ತದೆ. ಮೊದಲು ನೋಡೋಣ ಸರ್ಕಾರದ ಟೆಲಿಕಾಂ ಸಂಸ್ಥೆ ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್ ಬಗ್ಗೆ. ಬಿಎಸ್ಎನ್ಎಲ್ ಈ ವಿಷಯದಲ್ಲಿ ಗ್ರಾಹಕರಿಗೆ ಹೆಚ್ಚು ಸಡಿಲಿಕೆ ನೀಡುವ ಕಂಪನಿ ಎಂದು ಹೇಳಬಹುದು. TRAI 90 ದಿನಗಳ ಮಿತಿಯನ್ನು ನೀಡಿದರೂ ಬಿಎಸ್ಎನ್ಎಲ್ ತನ್ನ ಬಳಕೆದಾರರಿಗೆ ಸುಮಾರು 180 ದಿನಗಳವರೆಗೆ ಸಮಯ ನೀಡುತ್ತದೆ. ಅಂದರೆ ಏನು? ನೀವು 3 ತಿಂಗಳು ರೀಚಾರ್ಜ್ ಮಾಡದಿದ್ದರೂ ಕೂಡ ನಿಮ್ಮ ನಂಬರ್ ತಕ್ಷಣ ಯಾರಿಗೂ ಕೊಡಲಾಗುವುದಿಲ್ಲ, ಸಿಮ್ ಸಂಪೂರ್ಣವಾಗಿ ಬಂದಾಗುವುದಿಲ್ಲ. ಆದರೆ ಗಮನಿಸಿ, ಇನ್ಕಮಿಂಗ್ ಕಾಲ್ಸ್ ಸುಮಾರು 90 ದಿನಗಳ ನಂತರ ನಿಲ್ಲಬಹುದು, ಆದರೆ ಸಿಮ್ ಸಂಪೂರ್ಣ ಡಿಆಕ್ಟಿವೇಟ್ ಆಗಲು 180 ದಿನಗಳವರೆಗೆ ಸಮಯ ಇರಬಹುದು. ಇದರಿಂದ ಬಿಎಸ್ಎನ್ಎಲ್ ಗ್ರಾಮೀಣ ಪ್ರದೇಶದ ಜನರಿಗೆ ತುಂಬಾ ಸಹಾಯಕವಾಗಿದೆ. ಇನ್ನು ಮುಂದೆ ನೋಡೋಣ ರಿಲಯನ್ಸ್ ಜಿಯೋ ಬಗ್ಗೆ. ಜಿಯೋವನ್ನು ಸಾಮಾನ್ಯವಾಗಿ ಯೂಸರ್ ಫ್ರೆಂಡ್ಲಿ ಕಂಪನಿ ಎಂದು ಹೇಳುತ್ತಾರೆ. ಏಕೆ ಗೊತ್ತಾ? ನಿಮ್ಮ ರೀಚಾರ್ಜ್ ಮುಗಿದ ತಕ್ಷಣ ಔಟ್ಗೋಯಿಂಗ್ ಕಾಲ್ಸ್ ನಿಲ್ಲುತ್ತದೆ, ಆದರೆ ಇನ್ಕಮಿಂಗ್ ಕಾಲ್ಸ್ ತಕ್ಷಣ ನಿಲ್ಲುವುದಿಲ್ಲ. ಹೌದು ಸ್ನೇಹಿತರೆ, ಅನೇಕ ಸಂದರ್ಭಗಳಲ್ಲಿ ಜಿಯೋ ಸಿಮ್ನಲ್ಲಿ ಬಹಳ ದಿನಗಳವರೆಗೆ ಇನ್ಕಮಿಂಗ್ ಕಾಲ್ಸ್ ಬರುತ್ತಲೇ ಇರುತ್ತವೆ. ಇದರಿಂದ ಹಲವಾರು ಜನ ಜಿಯೋವನ್ನು ಹೆಚ್ಚು ಬಳಸಲು ಇಷ್ಟಪಡುತ್ತಾರೆ. ಆದರೆ ಇಲ್ಲಿ ಒಂದು ಮುಖ್ಯ ವಿಷಯವಿದೆ. ಜಿಯೋ ಅಧಿಕೃತ ನಿಯಮ ಪ್ರಕಾರ 90 ದಿನಗಳವರೆಗೆ ರೀಚಾರ್ಜ್ ಮಾಡದಿದ್ದರೆ ನಿಮ್ಮ ನಂಬರ್ ಇನ್ನೊಬ್ಬರಿಗೆ ಕೊಡಬಹುದು. ಮತ್ತೊಂದು ವಿಷಯ, ಜಿಯೋ ತನ್ನ ಗ್ರಾಹಕರಿಗೆ ನಿರಂತರವಾಗಿ ಮೆಸೇಜ್ ಮತ್ತು ಕರೆಗಳ ಮೂಲಕ ನಿಮ್ಮ ನಂಬರ್ ಬಂದಾಗಬಹುದು, ದಯವಿಟ್ಟು ರೀಚಾರ್ಜ್ ಮಾಡಿ ಎಂದು ನೆನಪಿಸುತ್ತಿರುತ್ತದೆ. ಇದು ಕೆಲವರಿಗೆ ಉಪಯುಕ್ತ, ಆದರೆ ಕೆಲವರಿಗೆ ಇದು ಸ್ವಲ್ಪ ಕಿರಿಕಿರಿ ಅನಿಸಬಹುದು. ಇದೀಗ ನೋಡೋಣ ಭಾರತೀಯ ಏರ್ಟೆಲ್ ಅಂದರೆ ಏರ್ಟೆಲ್ ಬಗ್ಗೆ. ಏರ್ಟೆಲ್ ಈ ವಿಷಯದಲ್ಲಿ ಸ್ವಲ್ಪ ಕಠಿಣ ನೀತಿ ಅನುಸರಿಸುತ್ತದೆ. ಏನು ಗೊತ್ತಾ? ನಿಮ್ಮ ರೀಚಾರ್ಜ್ ಮುಗಿದ ತಕ್ಷಣ ಔಟ್ಗೋಯಿಂಗ್ ಕಾಲ್ಸ್ ನಿಲ್ಲುತ್ತದೆ. ಅದರ ನಂತರ ಏನಾಗುತ್ತದೆ ಗೊತ್ತಾ? 1 ಅಥವಾ 2 ದಿನಗಳೊಳಗೆ ಇನ್ಕಮಿಂಗ್ ಕಾಲ್ಸ್ ಕೂಡ ಸಂಪೂರ್ಣವಾಗಿ ನಿಲ್ಲುತ್ತದೆ. ಅಂದರೆ ಏರ್ಟೆಲ್ ಬಳಕೆದಾರರು ಹೆಚ್ಚು ದಿನ ಕಾಯಲು ಸಾಧ್ಯವಿಲ್ಲ. ಮತ್ತೆ ಕರೆಗಳನ್ನು ಬಳಸಬೇಕಾದರೆ ತಕ್ಷಣ ರೀಚಾರ್ಜ್ ಮಾಡುವುದು ಕಡ್ಡಾಯ. ಆದರೂ ಒಂದು ಸಕಾರಾತ್ಮಕ ವಿಷಯ, ಟ್ರೈ ನಿಯಮ ಪ್ರಕಾರ ಏರ್ಟೆಲ್ ಕೂಡ 90 ದಿನಗಳೊಳಗೆ ಸಿಮ್ ಅನ್ನು ಸಂಪೂರ್ಣ ಬಂದ್ ಮಾಡಬಾರದು, ನಂಬರ್ ಇನ್ನೊಬ್ಬರಿಗೆ ಕೊಡಬಾರದು. ಸ್ನೇಹಿತರೆ, ಇಲ್ಲಿ ನಾವು ಒಂದು ವಿಷಯ ಸ್ಪಷ್ಟವಾಗಿ ನೋಡಬಹುದು. ಕಂಪನಿಗಳ ನಡುವಿನ ವ್ಯತ್ಯಾಸ. ಬಿಎಸ್ಎನ್ಎಲ್ ಹೆಚ್ಚು ಸಮಯ, ಸುಮಾರು 180 ದಿನ. ಜಿಯೋ ಮಧ್ಯಮ ಸಡಿಲಿಕೆ, ಏರ್ಟೆಲ್ ಹೆಚ್ಚು ಕಠಿಣ ನಿಯಮಗಳು. ಇದರಿಂದ ಸ್ಪಷ್ಟವಾಗುವುದು ಏನು ಗೊತ್ತಾ? ಪ್ರತಿಯೊಬ್ಬ ಗ್ರಾಹಕನು ತನ್ನ ಅವಶ್ಯಕತೆಗೆ ತಕ್ಕಂತೆ ಸಿಮ್ ಆಯ್ಕೆ ಮಾಡಬೇಕು. ಮುಂದಿನ ಭಾಗದಲ್ಲಿ ನಾವು ತಿಳಿಯೋಣ ಸಂಸತ್ತಿನಲ್ಲಿ ನಡೆದ ಚರ್ಚೆಯ ನಂತರ ಏನು ಹೊಸ ನಿಯಮ ಬರಬಹುದು. ಇನ್ಕಮಿಂಗ್ ಕಾಲ್ಸ್ ಎಲ್ಲರಿಗೂ ಕಡ್ಡಾಯವಾಗುತ್ತದೆಯಾ? ಜನರಿಗೆ ನಿಜವಾಗಿಯೂ ಪರಿಹಾರ ಸಿಗುತ್ತದೆಯಾ? ಸ್ನೇಹಿತರೆ, ಇಲ್ಲಿವರೆಗೆ ನಾವು ನೋಡಿದಂತೆ ವಿಭಿನ್ನ ಟೆಲಿಕಾಂ ಕಂಪನಿಗಳ ನಿಯಮಗಳು ಹೇಗೆ ವಿಭಿನ್ನವಾಗಿವೆ ಎಂಬುದು ಸ್ಪಷ್ಟವಾಗಿದೆ. ಈಗ ಅತ್ಯಂತ ಮುಖ್ಯವಾದ ವಿಷಯಕ್ಕೆ ಬರೋಣ. ಈ ಸಮಸ್ಯೆ ಬಗ್ಗೆ ಸಂಸತ್ತಿನಲ್ಲಿ ಏನು ಚರ್ಚೆಯಾಗಿದೆ? ಇತ್ತೀಚೆಗೆ ಈ ವಿಷಯವನ್ನು ದೇಶದ ಸಂಸತ್ತಿನಲ್ಲಿ ಗಂಭೀರವಾಗಿ ಎತ್ತಿ ಹಿಡಿಯಲಾಗಿದೆ. ಕೆಲವು ಸಂಸದರು ಸ್ಪಷ್ಟವಾಗಿ ಪ್ರಶ್ನಿಸಿದ್ದಾರೆ, ಒಬ್ಬ ವ್ಯಕ್ತಿ ರೀಚಾರ್ಜ್ ಮಾಡದಿದ್ದರೆ ಔಟ್ಗೋಯಿಂಗ್ ಕಾಲ್ಸ್ ನಿಲ್ಲಬಹುದು, ಆದರೆ ಇನ್ಕಮಿಂಗ್ ಕಾಲ್ಸ್ ಕೂಡ ನಿಲ್ಲಿಸುವುದು ಸರಿಯೇ? ಈ ಪ್ರಶ್ನೆ ಬಹಳ ಮಹತ್ವದ್ದಾಗಿದೆ. ಏಕೆಂದರೆ ಇಂದಿನ ದಿನಗಳಲ್ಲಿ ಮೊಬೈಲ್ ಫೋನ್ ಕೇವಲ ಕರೆ ಮಾಡುವ ಸಾಧನ ಅಲ್ಲ, ಅದು ನಮ್ಮ ಜೀವನದ ಒಂದು ಅವಿಭಾಜ್ಯ ಭಾಗವಾಗಿದೆ. ಉದಾಹರಣೆಗಾಗಿ, ಗ್ರಾಮದಲ್ಲಿರುವ ತಂದೆ ತಾಯಿ, ನಗರದಲ್ಲಿ ಕೆಲಸ ಮಾಡುವ ಮಕ್ಕಳು. ಒಂದು ವೇಳೆ ಪೋಷಕರ ಫೋನ್ ರೀಚಾರ್ಜ್ ಮುಗಿದರೆ ಇನ್ಕಮಿಂಗ್ ಕಾಲ್ಸ್ ಕೂಡ ಬಂದಾಗ್ಬಿಟ್ರೆ ಅವರು ತಮ್ಮ ಮಕ್ಕಳ ಕರೆಗಳನ್ನು ಸ್ವೀಕರಿಸಲು ಸಾಧ್ಯವಾಗುವುದಿಲ್ಲ. ಇದು ಕೇವಲ ಒಂದು ಉದಾಹರಣೆ ಮಾತ್ರ ಅಲ್ಲ, ಇಂತಹ ಅನೇಕ ಘಟನೆಗಳು ಈಗಾಗಲೇ ಎದುರಾಗಿದೆ. ಈ ಹಿನ್ನೆಲೆಗಳಲ್ಲಿ ಹಲವು ನಾಯಕರು ಮತ್ತು ಸಂಸದರು ಈ ವಿಷಯಕ್ಕೆ ಬೆಂಬಲ ನೀಡಿದ್ದಾರೆ. ಅವರ ಅಭಿಪ್ರಾಯವೇನೆಂದರೆ ಟೆಲಿಕಾಂ ಕಂಪನಿಗಳು ಗ್ರಾಹಕರ ಅಗತ್ಯಗಳನ್ನು ಹೆಚ್ಚು ಗಮನದಲ್ಲಿಟ್ಟುಕೊಳ್ಳಬೇಕು ಮತ್ತು ರೀಚಾರ್ಜ್ ಇಲ್ಲದಿದ್ದರೂ ಕನಿಷ್ಠ ಕೆಲವು ದಿನಗಳವರೆಗೆ ಇನ್ಕಮಿಂಗ್ ಕಾಲ್ಸ್ ಚಾಲ್ತಿಯಲ್ಲಿರಬೇಕು ಎಂಬುದಾಗಿ ಒತ್ತಾಯಿಸಿದ್ದಾರೆ. ಈ ಎಲ್ಲ ವಿಚಾರಗಳನ್ನು ಗಮನಿಸಿದಾಗ ಟೆಲಿಕಾಂ ನಿಯಂತ್ರಣ ಸಂಸ್ಥೆ ಟ್ರಾಯ್ ಮುಂದಿನ ದಿನಗಳಲ್ಲಿ ಹೊಸ ನಿಯಮಗಳನ್ನು ತರಬಹುದು ಎಂಬ ನಿರೀಕ್ಷೆ ಹೆಚ್ಚಾಗಿದೆ. ಸಾಧ್ಯವಾಗುವ ಬದಲಾವಣೆಗಳು ಏನು ಗೊತ್ತಾ? ಎಲ್ಲ ಸಿಮ್ಗಳಿಗೆ ಕನಿಷ್ಠ ಇನ್ಕಮಿಂಗ್ ಸೇವೆ ಕಡ್ಡಾಯವಾಗಬಹುದು. ರೀಚಾರ್ಜ್ ಇಲ್ಲದಿದ್ದರೂ ಕೆಲವು ದಿನಗಳ ಗ್ರೇಸ್ ಪೀರಿಯಡ್ ನೀಡಬಹುದು. ಗ್ರಾಹಕರಿಗೆ ಹೆಚ್ಚು ರಕ್ಷಣೆ ನೀಡುವ ಹೊಸ ನಿಯಮಗಳು ಬರಬಹುದು. ಆದರೆ ಸ್ನೇಹಿತರೆ, ಇಲ್ಲಿಯವರೆಗೆ ಸರ್ಕಾರದಿಂದ ಯಾವುದೇ ಅಂತಿಮ ನಿಯಮ ಜಾರಿಯಾಗಿಲ್ಲ. ಅಂದರೆ ಈಗಿರುವ ನಿಯಮಗಳೇ ಮುಂದುವರಿಯುತ್ತಿವೆ. ಕಂಪನಿಗಳ ನೀತಿಗಳೇ ಮುಖ್ಯವಾಗಿ ಅನ್ವಯವಾಗುತ್ತಿವೆ. ಆದರೂ ಸಂಸತ್ತಿನಲ್ಲಿ ಈ ವಿಷಯ ಚರ್ಚೆಯಾಗಿರುವುದರಿಂದ ಮುಂದಿನ ದಿನಗಳಲ್ಲಿ ದೊಡ್ಡ ಬದಲಾವಣೆ ಆಗುವ ಸಾಧ್ಯತೆ ಇದೆ. ಜನರೇ, ಈಗ ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ. ನಿಮಗೇನಿಸುತ್ತೆ? ರೀಚಾರ್ಜ್ ಇಲ್ಲದಿದ್ದರೂ ಇನ್ಕಮಿಂಗ್ ಕಾಲ್ಸ್ ಚಾಲ್ತಿಯಲ್ಲಿರಬೇಕೆ ಅಥವಾ ಈಗಿನ ನಿಯಮ ಸರಿಯೇ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಪ್ಪದೆ ತಿಳಿಸಿ ಸ್ನೇಹಿತರೆ.